Brahmin's Cafe, Brahmin's Cafe. ಯಾವುದೋ ನಂದ ನಡ್ರಿ ಸ್ಟೇಷನ್ಗೆ ಸಾಬ್ರೆ ಕರಿತಾವ್ರೆ. ಸ್ಟೇಷನ್ಗ ಯಾಕೆ ಸರ್? ಕಂಡೋರೋಡೆ ಕದ್ಬಿಟ್ಟು ಬೆಚ್ಚಿಗೆ ಹೊದ್ಕೊಂಡು ಮನೆ ಕಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ. ನಡಿ ಸಾಬ್ರೆ ಕರಿತಾವ್ರೆ. ಸರ್ ನಾನು ಯಾರು ಒಡವೆನೂ ಕದ್ದಿಲ್ಲ ಸರ್. ಕದ್ದಿಲ್ದೆ ಕಂಪ್ಲೇಂಟ್ ಬರ್ತದೇನೆ ನಿನ್ ಮ್ಯಾಕೆ. ನನ್ನ ಮೇಲೆ ಕಂಪ್ಲೇಂಟಾ? ಯಾರು ಸರ್ ಕೊಟ್ಟಿರೋದು? ನಾನೇ, ಶ್ರೇಯಸ್ ಉಡುಪ. ಸರ್, ನಮ್ಮ ಅಪ್ಪ ಒಬ್ಬ ಶಿಳ್ಳೆ ಕ್ಯಾತ. ಈ ಗುಳ್ಳೆ ನರಿಗಳಿಗೆ ಅವನದೇ ಸಪೋರ್ಟು. ನನಗೆ ಗೊತ್ತಿಲ್ಲದೆ ನನ್ನ ಹೆಂಡತಿ ಒಡವೆಯನ್ನ ನಮ್ಮಪ್ಪ ಇವರಿಗೆ ಕೊಡ್ಬೋದಾ? ಇದನ್ನ ಅವ್ರು ಅಬೇಸ್ ಮಾಡಿ ನಮ್ಮಪ್ಪಂಗೆ ಚಳ್ಳೆ ಹಣ್ಣು ತಿನ್ನಿಸ್ಬೋದಾ? ನೀವು ಹೇಳಿ ಸರ್. ಚೆಳ್ಳೆ ಹಣ್ಣು ಯಾರ್ಯಾರಿಗೂ ತಿನ್ನಿಸ್ಬಾರ್ದು. ನೀವು ಸ್ಟೇಷನ್ ನಡೀರಿ, ಸಾಬ್ರು ಕರಿತಾವ್ರೆ ಅಂತ ಹೇಳ್ತಲ್ಲ. ಸರ್, ಈ ಸ್ಟೇಷನ್ ಗೀಷನ್ ಎಲ್ಲ ಬೇಡ ಸರ್, ಇಲ್ಲೇ ಇತ್ಯರ್ಥ ಆಗ್ಬಿಡ್ಲಿ ನಿಮ್ಮ ಮುಂದೆನೆ. ರೀ ಸುಮ್ಮನೆ ರೀ, ನೀವು ಹೇಳ್ದಂಗೆ ಕೇಳ್ಬೇಕಾ ನಾನು ಸಾಹೇಬ್ರು ಹೇಳ್ದಂಗೆ ಕೇಳ್ಬೇಕಾ? ಇದೇ ಕಣೆ ಕರ್ಣನ್ ಮನೆ. ನಡಿ. ಸರ್, ಅಲ್ಲಿ ಹೋದ್ರೆ ನಮಗೇನು ಗಿಟ್ಟಲ್ಲ ಸರ್. ನಿಮ್ಮ ಸಾಹೇಬ್ರು ಎಲ್ಲ ನುಂಗಿ ನೀರು ಕುಡಿದ್ಬಿಡ್ತಾರೆ ಅಷ್ಟೇ. ಅಂಕಲ್, ಈಗೇನು ನನ್ನ ಹೆಂಡತಿ ಒಡವೆ ಕೊಡ್ತೀರಾ ಇಲ್ಲ ಇವ್ರ ಜೊತೆ ಸ್ಟೇಷನ್ಗೆ ಹೋಗಿ ರುಬ್ಬಿಸ್ಕೋತೀರಾ? ಶ್ರೇಯಸ್, ಯಾಕಪ್ಪ ಅಲ್ಲಿ ತನಕ ಹೋದೆ? ನಾವೇನ್ ಕೊಡಲ್ಲ ಅಂತ ಹೇಳಿದ್ವಾ? ಇವತ್ತು ಬೆಳಗ್ಗೆಯಿಂದ ತಾನೇ ಒಡವೆ ಕಾಣಿಸ್ತಿಲ್ಲ. ನಮಗ್ ಸ್ವಲ್ಪ ಯೋಚನೆ ಮಾಡಿದ್ರೆ ಟೈಮ್ ಕೊಡಪ್ಪ. ಬೆಳಿಗ್ಗೆನೆ ನಾನು ಹೇಳಿದ್ನಲ್ಲಪ್ಪ ಶ್ರೇಯಸ್, ಒಡವೆ ಸಿಗದೆ ಇದ್ರೂ ಪರವಾಗಿಲ್ಲ, ನಾವು ಅದಕ್ಕೆ ದುಡ್ಡು ಕೊಡ್ತೀವಿ ಅಂತ. ಕೊಡೋಯ ಮತ್ತೆ ಕಾಸ? ಸರ್ ದಯವಿಟ್ಟು ಆಗೆಲ್ಲ ಕೂಗಾಡ್ಬಿಡಿ, ಅಕ್ಕಪಕ್ಕದವ್ರು ಬರ್ತಾರೆ, ನನ್ನ ಮರ್ಯಾದೆ ತೆಗಿಬಿಡಿ. ಓ, ನಿನಗೆ ನಾಚಿಕೆ ಮಾನ ಮರ್ವಾದೆ ಬೇರೆ ಕೇಡು. ಕಂಡವ್ರ ಮನೆ ಒಡವೆ ಇಸ್ಕೋಬೇಕಾರೆ ಈ NMM ಎಲ್ಲೋಗಿತ್ತಪ್ಪ? ಏನೆಲ್ಲ ಹಣ ಇಕ್ಬಿಟ್ಟ? ಎಷ್ಟು ಸಿಕ್ತು ನೆಕ್ಕದಕ್ಕೆ? ಏ ಐವಾನ್, ನನಗೆ ಟೈಮ್ ಇಲ್ಲ. ಈಗೇನು ಇನ್ನು ಓದ್ ಹೇಳ್ಕೊಂಡು ಹೋಗ್ಲಾ ಅಥವಾ ನೀವು ಡಿಸಿಷನ್ ತಗೊಂತೀರಾ? ಸರ್, ಹಂಗೆಲ್ಲ ನಡು ನೀರಲ್ಲಿ ಕೈ ಬಿಡ್ಬಿಡಿ ಸರ್. ಹಂಗೆ ನಾನು ಒಡವೆ ಕೊಡಿಸಿ, ಇಲ್ಲ ಕಾಸಾದರೂ ಕೊಡಿಸಿ ಸರ್. ಯೋ, ಏನು ಒಡವೆ ಕೊಡ್ತೀಯಾ ಇಲ್ಲ ಅವ್ನು ಕೇಳಿ ಕಾಸು ಕೊಡ್ತೀಯಾ? ಸರ್ ನಿಜ ಹೇಳ್ತೀನಿ ಸರ್, ನನ್ನ ಹತ್ರ ನಯಾ ಪೈಸಾ ಇಲ್ಲ ಸರ್. ಇದ್ದೊಂದು ಹೋಟ್ಲು ಮುಚ್ಚೋಯ್ತು. ದೇವಸ್ಥಾನಕ್ಕೆ ಪ್ರಸಾದ ಅಂತ ಸಪ್ಲೈ ಮಾಡ್ತಿದ್ವಿ, ಅದು ನಿಂತೋಯ್ತು ಸರ್. ಒಪ್ಪತ್ತಿನ ಊಟಕ್ಕೂ ತಾತ್ಸಾರ ಆಗೋಗಿದೆ. ಈಗ ನೀವು ನಮಗೆ ಜಾಡ್ಸ್ ಒದ್ರು, ಕುತ್ತಿಗೆ ಹಿಸ್ಕಿದ್ರು, ನಮ್ಮ ಹತ್ರ 100 ರೂಪಾಯಿನೂ ಗತಿ ಇಲ್ಲ ಸರ್. ನನ್ನ ಮಗನ ಕಾಲೇಜ್ ಫೀಸ್ ಕಟ್ಟೋಕೆ ಅಂತ ಇವು ತಂದೆಯವರು ಒಡವೆ ಕೊಟ್ಟಿದ್ರು, ಅದು ನಮ್ಮ ಕೈ ಸೇರಲಿಲ್ಲ ಸರ್. ನನ್ನ ಮಾತನ್ನು ನಂಬಿ ಸರ್, ಹಾಗಂತ ನಾವು ಮೋಸ ಮಾಡೋ ಪೈಕಿ ಅಲ್ಲ ಸರ್. ನೋಡಯ್ಯೋ, ನಿನ್ನ ಕಣ್ಣೀರು ಕೊಡಿ ಕತೆಗೆ ನಾನು ಬಂದಿಲ್ಲ. ಅಣ್ಣ, ನಮಗ್ ಸ್ವಲ್ಪ ಟೈಮ್ ಕೊಡಿ ಅಣ್ಣ. ನಾವು ಹೇಗಾದ್ರೂ ಮಾಡಿ ದುಡ್ಡನ್ನ ಇವ್ರಿಗೆ ತಲುಪಿಸ್ತೀವಿ. ಟೇಮ್ ಬೇಕಂತ ಇವ್ರಿಗೆ? ಎಷ್ಟು ದಿನ ಬೇಕಂತ? ಕನಿಷ್ಠ 1-2 ತಿಂಗಳಾದರೂ ಬೇಕಪ್ಪ. ಒಂದಪ್ಪ ಆಗ್ಲೂ ಕೊಡದೆ ಏಮಾರಿಸ್ಬಿಟ್ರೆ? ಹಂಗೆ ಕೇಳಿ. ನಾವು ಹಾಗೆ ಮಾಡೋರಲ್ಲ ಸರ್, ಖಂಡಿತ ಹೊಂದಿಸ್ಕೊಡ್ತೀವಿ. ಏನೋ ನೋಡಕೊಳ್ಳೆ ಐನಾತಿ ಇಲಾಯ್ತಿ ಹಸ ಥರ ಕಾಣ್ತಾ ಇದ್ದಾನೆ ಅಂತ ಬಿಡ್ತಾವನೆ. ಮಾತಿಗೆ ತಪ್ಪಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸಾಹೇಬ್ರ ಕರ್ಕೊಂಡೋಗಿ ಚಮಡ ಸುಲ್ಬಿಡ್ತೀನಿ. ಹೊಸ ಯಶೋಧ, ಏನೇ ನಮ್ಮ ಹಣೆ ಬರಹ, ಒಂದ್ರ ಮೇಲೆ ಒಂದು. ಗುರು,
ಹೆಂಗಿತ್ತು ನನ್ನ ಆ್ಯಕ್ಟಿಂಗು? ಸೂಪರ್ ಆಗಿತ್ತು. ಎಷ್ಟೇ ಆಗಲಿ ನಮ್ಮ ಟೇಬಲಲ್ಲಿ ನೀನು ತಾನೇ ಡೌರಾಜ, ಅದಕ್ಕೆ ನಿನ್ನೆ ತಗೊಂಡು ಬಂದಿದ್ದು. ತಗೋ, ಎಂಜಾಯ್ ಮಾಡು. ನೋಡು, ಇನ್ನೊಂದು ತಿಂಗಳು ಈ ಏರಿಯಾದಲ್ಲಿ ಎಲ್ಲೂ ಕಾಣಿಸ್ಕೋಬಾರ್ದು. ಕಾಣಿಸ್ಕೊಂಡ್ರು ಇದೇ ಗೆಟಪ್ಪಲ್ಲಿರಬೇಕು, ಗೊತ್ತಾಯ್ತಾ? ಒಂದು ತಿಂಗಳೇನು ಗುರು, ಪರ್ಮನೆಂಟಾಗಿ ಇದೇ ಗೆಟಪ್ ಇದ್ಬಿಡ್ತೀನಿ. ಒಳ್ಳೆ ಕಮಾಯಿ ಬರ್ತದೆ. ಸರಿ ಬಾಬಾ. ಬಂದ್ರ ನೋಡಿ. ಬಂದ್ಲು ಶುರು ಹಚ್ಕೋ. ಪಾಪ ಕಣೆ, ಅವ್ರ ಪರಿಸ್ಥಿತಿ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವ್ರು ಇಷ್ಟು ಬೇಗ ಬೀದಿಗೆ ಬೀಳ್ತಾರೆ, ಪೈಸೆಗೂ ಒದ್ದಾಡ್ತಾರೆ, ಕೊಳ್ತನಕ್ಕೂ ಇಳಿತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ. ಯಾರ ಬಗ್ಗೆ ಮಾತಾಡ್ತಿದ್ದೀಯೇ? ಏನಾಯ್ತು? ಯಾರು ಏನು ಕಳ್ತನ ಮಾಡಿದ್ರು? ಇನ್ಯಾರೇ, ಆ ಕರುಣ ಮನೆಯವರು. ಕರುಣಾ ಮನೆಯವರ? ಕಿರ್ಚ್ಬೇಡ ಕಣೆ, ಅವಳಿಗೆ ವಿಷಯ ಗೊತ್ತಿದೆಯಲ್ವ ನನಗೆ ಗೊತ್ತಿಲ್ಲ. ಅವ್ರ ಹೋಟ್ಲು ಬ್ರಾಹ್ಮಿನ್ಸ್ ಕೆಫೆ ಇದೆಯಲ್ಲ, ಅದು ಮುಚ್ಚೋಗಿದ್ಯಂತೆ. ವಾಟ್? ಹೌದಮ್ಮ, ಅವ್ರ ಹೋಟ್ಲು ಮುಚ್ಚೋಯ್ತು, ಪ್ರಸಾದದ ಕಾಂಟ್ರಾಕ್ಟು ನಿಂತೋಯ್ತು. ಪಾಪ ಅವರಮ್ಮ ದೇವಸ್ಥಾನದ ಮುಂದೆ ಹೂ ಮಾರ್ತಿದ್ರಲ್ಲ, ಅದಕ್ಕೂ ಕಲ್ಬಿತ್ತು. ಇವಾಗ ಹೂ ಅಲ್ಲ, ಒಂದು ಹೂ ಬತ್ತಿ ಮಾರಕ್ಕೂ ಪರ್ಮಿಷನ್ ಇಲ್ವಂತೆ ಕಣೆ. ನೀನ್ ಹೇಳ್ತಿರೋದೆಲ್ಲ ನಿಜ ಏನೇ? ಅಷ್ಟೆಲ್ಲ ನಡೆದ್ರು ಅವಳಿಗೆ ಗೊತ್ತಾಗದೆ ಇರುತ್ತಾ? ಅವ್ರ ಮನೆಯವರು ಹೇಳ್ದೆ ಇರ್ತಾರಾ? ಪಾಪ, ಹೇಳಿದ್ರೆ ಕರ್ಣನ್ ಲೈಫ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಲ್ದೇ ಇರ್ಬೋದೇನೋ. ಅಥವಾ ಎಲ್ಲ ಗೊತ್ತಿದ್ದು ಇವಳೇ ನಾಟಕ ಮಾಡ್ತಿರ್ಬೋದು. ಇನ್ನೊಂದು ವಿಷಯ ಕೇಳಿದ್ರೆ ನೀನ್ ಎದೆ ಬಡ್ತಾ ನಿಂತೇ ಹೋಗುತ್ತೆ. ಏನೇ ಅದು? ಅವಳ ತಮ್ಮ ಇದ್ದಾನಲ್ಲ ಕಾರ್ತಿಕ್, ಅವನೀಗ ಕಾಲೇಜ್ಗೆ ಹೋಗ್ತಿಲ್ಲ, ಎಜುಕೇಶನ್ನ ಡಿಸ್ಕಂಟಿನ್ಯೂ ಮಾಡಿದ್ದಾನೆ. ಹೌದಾ? ಹ್ಞೂ, ಮತ್ತೆ ತಿನ್ನೋಕೆ ದುಡ್ಡಿಲ್ಲ ಅಂದಮೇಲೆ ಕಾಲೇಜ್ ಫೀಸ್ ಹೆಂಗೆ ಕಟ್ತಾರೆ? ಅಂಥದ್ರಲ್ಲಿ ಅವ್ರ ಹೋಟ್ಲು ನೋಡ್ಕೊತಾರಲ್ಲ ಮುತ್ಕಪ್ಪ, ಅವ್ರ ಹೆಸರೇನು? ಉಡ್ಪ ಅಂತ. ಅದೇ, ಅವರು ಶ್ರೇಯಸ್ ಅವ್ರ ಅಪ್ಪ ತಾನೇ? ಪಾಪ, ಅವ್ರು ಒಳ್ಳೆಯವರೇ ಕಣೆ. ಅವನು ಸರಿ ಇಲ್ಲ, ನೋಡ್ದಲ್ಲ ಅವನ ಅವತಾರಗಳನ್ನ ನೀನೆ. ಈಗ ಏನಾಗಿದೆ ಗೊತ್ತಾ, ಆ ಉಡ್ಪ ಶ್ರೇಯಸ್ ಹೆಂಡತಿ ಒಡವೆಗಳನ್ನ ಅವನಿಗೂ ಹೇಳ್ದೆ ಕರುಣ ಅಪ್ಪ ಅಮ್ಮಂಗೆ ಕೊಟ್ಟಿದ್ದಾನಂತೆ. ಅದನ್ನ ಅಡ ಇಟ್ಬಿಟ್ಟು ನಿಮ್ಮ ಮಗನ ಫೀಸ್ ಕಟ್ಟಿ ಅಂತಾನೂ ಹೇಳಿದ್ರಂತೆ. ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಅಷ್ಟು ಒಡವೆಗಳನ್ನ ಯಾರೋ ಕತ್ಕೊಂಡು ಹೋಗಿದಾರಂತೆ. ಈ ವಿಷಯ ಶ್ರೇಯಸ್ಸಿಗೆ ಗೊತ್ತಾಗಿ ರೊಚ್ಗೆದ್ದು ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದಿದ್ದಾನಂತೆ. ಇವಳ ತಂದೆ ತಾಯಿನ ಅರೆಸ್ಟ್ ಮಾಡ್ಸೋದಿಕ್ಕೆ ಹೊರಟಿದ್ದಾನಂತೆ. ನಾನು ನಂಬಲ್ಲಪ್ಪ, ಸುಳ್ಳು ಹೇಳ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ? ನಾನು ಯಾವುದೋ ಕೆಲಸದ ಮೇಲೆ ಅವ್ರ ಮನೆ ಮುಂದೆನೇ ಹೋಗ್ತಿದ್ದೆ. ಅವ್ರ ಮನೆ ಒಳಗೆ ಜೋರು ಗಲಾಟೆ. ಹತ್ತಿರ ಹೋಗಿ ನೋಡಿದ್ರೆ ನನಗೆ ಶಾಕ್ ಆಯಿತು. ಯಾವುದಕ್ಕೂ ಇರಲಿ ಅಂತ ಮೊಬೈಲ್ ರೆಕಾರ್ಡ್ ಮಾಡಿದ್ದೀನಿ, ನೋಡು ಬೇಕಿದ್ರೆ ನೀನೇ. ಇವತ್ತು ಬೆಳಗ್ಗೆ ಅಂತ ತಾನೇ ಒಡವೆ ಕಾಣಿಸ್ತಿಲ್ಲ. ನಮಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಪ್ಪ. ನಿಜ ಹೇಳ್ತೀನಿ ಸರ್,
ನನ್ನ ಹತ್ರ ನಯಾ ಪೈಸಾ ಇಲ್ಲ ಸರ್. ಇದ್ದೊಂದು ಹೋಟ್ಲು ಮುಚ್ಚೋಯ್ತು. ಈಗ ನೀವು ನಮಗೆ ಜಾಡ್ಸೋದ್ರು ಕುತ್ತಿಗೆ ಹಿಸ್ಕಿದ್ರು ನಮ್ಮ ಹತ್ರ 100 ರೂಪಾಯಿನೂ ಗತಿ ಇಲ್ಲ ಸರ್. ನನ್ನ ಮಗನ ಕಾಲೇಜ್ ಫೀಸ್ ಕಟ್ಟೋಕೆ ಅಂತ ಇವು ತಂದೆಯವರು ಒಡವೆ ಕೊಟ್ಟಿದ್ರು. ಅದು ನಮ್ಮ ಕೈ ಸೇರಲಿಲ್ಲ ಸರ್. ಕರುಣ, ನನಗೆಲ್ಲ ವಿಷಯ ಗೊತ್ತಾಯ್ತಮ್ಮ. ನೀನು ನಿಮ್ಮನೆಯವ್ರಿಗೆ ಈಗ ಆಯ್ತಲ್ಲ ಅಂತ ಅಳ್ತಾ ಕೂತ್ಕೋಬೇಡ. ಅದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ತಗೋ ಇದನ್ನ. ಏನಿದು? ನನ್ನ ಒಡವೆಗಳು. ಇದನ್ನ ತಗೊಂಡೋಗಿ ಅಡ ಇಟ್ಟು ನನ್ನನ್ನ ನಮ್ಮ ಮನೆಯವ್ರನ್ನ ನೀವೆಲ್ಲರೂ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಕಷ್ಟ ಅಂದ ತಕ್ಷಣ ಯಾರಿಗಂದ್ರೆ ಅವ್ರಿಗೆ ನಿಮ್ಮ ಒಡವೆಗಳನ್ನ ತೆಗೆದು ಕೊಟ್ಬಿಡ್ತೀರಾ? ಛೇ, ಯಾರಿಗೂ ಯಾಕಮ್ಮ ಕೊಡ್ಲಿ? ನೀನು ನಮ್ಮನೆ ಸೊಸೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಹಾ, ನಿಮ್ಗೆ ನಿಮ್ಮ ಮನೆ ಸೊಸೆ, ಅಲ್ಲಿ ಹುಡುಗರಿಗೆ ಅವ್ರ ಮನೆ ಮಗಳು, ಎಲ್ಲರೂ ಸೇರ್ಕೊಂಡು ಮಗಳು ಸೊಸೆ ಅಂತ ನಿಮ್ಮ ಹತ್ರ ಇರೋ ಒಡವೆನೆಲ್ಲ ತಂದು ಕೊಟ್ಬಿಡಿ. ಆಮೇಲೆ ಅದನ್ನ ಯಾವನೋ ಕಳ್ಳ ಬಂದು ರಾತ್ರಿ ಕತ್ಕೊಂಡು ಹೊರಟೋಗ್ಲಿ, ಪೊಲೀಸವ್ರು ಬಂದು ನಮ್ಮಪ್ಪನ ಅರೆಸ್ಟ್ ಮಾಡ್ಲಿ. ಇದೇ ತಾನೇ ನಿಮ್ಮೆಲ್ಲರಿಗೂ ಬೇಕಾಗಿರೋದು. ಕರುಣ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ. ಸಮಾಧಾನ ಮಾಡ್ಕೊಮ್ಮ. ಯಾಕತ್ತೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ, ಕರುಣೆ, ವಾತ್ಸಲ್ಯ? ಬೇಡ ಬೇಡ, ಬೇಡ. ನನಗೆ ಇದನ್ನ ತಡ್ಕೊಳ್ಳೋ ಶಕ್ತಿನೂ ಇಲ್ಲ, ಯೋಗ್ಯತೆನೂ ಇಲ್ಲ. ನಿನ್ನ ಒಳಗಡೆ ಕುದೀತಿರೋ ನೋವೆಲ್ಲ ಆಚೆ ಬಂದ್ಬಿಡ್ಲಿ. ಸಮಾಧಾನ ಆಗೋವರೆಗೂ ಅತ್ಬಿಡು ಮಗಳೇ. ಮನಸ್ಸು, ಹೃದಯ ಹಗುರ ಆಗತ್ತೆ. ಈಗ ಸಮಾಧಾನ ಆಯ್ತಾ ಮಗಳೇ? ಬೇಡ ಅತ್ತೆ, ನೀವು ನನಗೆ ಸಮಾಧಾನ ಮಾಡಬೇಡಿ. ಸಹಾಯ ಮಾಡಕ್ ಬಂದು ಮತ್ತಷ್ಟು ಋಣ ಭಾರನ ನನ್ನ ಮೇಲೆ ಹೊರಿಸ್ಬೇಡಿ. ನನ್ನ ಮೇಲೆ ಯಾವ ಕಾರಣಕ್ಕೂ ಕಿಂಚಿತ್ತು ಕರುಣೆ ತೋರಿಸ್ಬೇಡಿ. ಅಮ್ಮ ಹೇಳೋ ಹಾಗೆ ನನ್ನಂಥ ಪಾಪಿಗಳಿಗೆ ಅಯ್ಯೋ ಅಂದ್ರೆ ಅಯ್ಯೋ ಅಂದವರ ಆಯಸ್ಸೇ ಕಡಿಮೆ ಆಗತ್ತಂತೆ.
ಬುದ್ಧಿ ಇವತ್ತು. ನನ್ನಿಂದ ನಿಮ್ಮ ಆಯಸ್ ಕಡಿಮೆ ಆಗ್ಬಾರ್ದು, ಯಾವ ಕೆಟ್ಟ ಹೆಸರು ಬರಬಾರ್ದು. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಅತ್ತೆ. ನಿಮಗ್ ದಮ್ಮಯ್ಯ ಅಂತೀನಿ. ಇಲ್ಲಿಂದ ಹೊರಟು ಬಿಡಿ. ನಾವಿಬ್ರು ಇಲ್ಲಿ ಮಾತಾಡೋದನ್ನ ಯಾರಾದ್ರೂ ನೋಡಿದ್ರೆ ಸಾಕು, ದೊಡ್ಡ ಪ್ರಳಯನೇ ಆಗೋಗತ್ತೆ. ನಿನ್ ಭಯ ಅರ್ಥ ಆಗುತ್ತೆ ಕರುಣ. ಅರ್ಥ ಮಾಡ್ಕೊಳ್ಳಿ ಅತ್ತೆ, ಅದಕ್ಕೆ ಪರಿಹಾರ ಹುಡ್ಕಕ್ ಹೋಗ್ಬೇಡಿ. ನೋಡು ಮಗಳೇ, ಈ ಒಡವೆಗಳೆಲ್ಲ ನನ್ನ ಸ್ವಂತದ್ದು. ಇದನ್ನ ಪ್ರಶ್ನೆ ಮಾಡೋ ಹಕ್ಕು ಈ ಮನೆಯಲ್ಲಿ ಯಾರಿಗೂ ಇಲ್ಲ. ನೀನ್ ಮೊದಲು ಇದನ್ನ ತಗೊಂಡೋಗಿ ಕಾರ್ತಿಕ್ ಫೀಸ್ನ ಕಟ್ಟೋ ಕಡೆ ಗಮನ ಕೊಡು. ನೋಡು, ಡಿಗ್ರಿ ಕೊನೆ ವರ್ಷ ಅಂತ ಹೇಳ್ತಾ ಇದ್ಯಾ. ಹತಾಶೆಲಿ ಆವೇಶದಲ್ಲಿ ಅವನ ಭವಿಷ್ಯನ ಹಾಳು ಮಾಡಬೇಡ. ಆಮೇಲೆ ಅವನು ಜೀವನ ಪೂರ್ತಿ ಕೊರ್ಗ ಆಗುತ್ತೆ ಮಗಳೇ, ಅರ್ಥ ಮಾಡ್ಕೋ. ನಮ್ಮ ಅಕ್ಕನ ಮನೆಯವರು ಅಷ್ಟು ಅನುಕೂಲವಾಗಿದ್ರು ನಮ್ಮ ಸಹಾಯಕ್ಕೆ ಬರಲಿಲ್ಲ ಅನ್ನೋ ಆರೋಪ ನಿನ್ನ ಮೇಲೆ ಬರಬಾರ್ದಲ್ವಾ? ಮುಂದೆ ನಿನ್ನ ಅವನು ಯಾವತ್ತೂ ಕ್ಷಮಿಸಲ್ಲ ಕರುಣ. ಇಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮ ಅಣ್ಣನೇ ಸಹಾಯ ಮಾಡಿದ್ದಾನೆ, ಈಗಲೂ ಮಾಡ್ತಿರ್ತಾನೆ. ಅವನಿಗೆ ನಿನ್ನ ಮೇಲೆ ಅದೆಷ್ಟೇ ಕೋಪ ಇರ್ಬೋದು. ಒಬ್ಬ ಹುಡುಗನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಸಹಾಯ ಮಾಡಿದ್ದೀನಿ ಅಂತ ಅಕಸ್ಮಾತ್ ಅವನಿಗೆ ಗೊತ್ತಾದರೂ ಅವನು ನಮ್ಮಿಬ್ರಿಗೂ ಏನು ಹೇಳಲ್ಲ ಕರುಣ. ಅವ್ರು ಏನೂ ಹೇಳದೆ ಇರ್ಬೋದು, ಆದರೆ ನನ್ನ ಮನಸ್ಸಂತೂ ಸುತಾರಾಮ್ ಒಪ್ಪಲ್ಲ ಅತ್ತೆ. ಈಗಾಗಲೇ ಒಡವೆಗಳಿಂದ ಆಗಿರೋ ರಗಳಿಗಳೇ ಸಾಕು. ಮತ್ತೆ ಹೊಸ ಸಮಸ್ಯೆನ ಮೈ ಮೇಲೆ ಹೇಳ್ಕೊಳಕ್ ನನಗಿಷ್ಟ ಇಲ್ಲ ಅತ್ತೆ. ಸರಿ, ಹಾಗಿದ್ರೆ ಇನ್ನು ನಿನಗೆ ಬುದ್ಧಿ ಹೇಳೋ ಚೈತನ್ಯ ನನಗಿಲ್ಲ. ನಾನೇ ಇದನ್ನ ಅಡ ಇಟ್ಟು ಕಾರ್ತಿಕ್ ಫೀಸ್ನ ಕಟ್ಬರ್ತೀನಿ. ಹಾಗೇನಾದರೂ ಮಾಡಿದ್ರೆ ನನ್ನ ಮೇಲೆ ಆಣೆ. ನೀನು ಇದನ್ನ ತಗೊಂಡಿಲ್ಲ ಅಂದರೆ ನನ್ನ ಮೇಲೂ ಆಣೆ. ಕರುಣ, ನನ್ನ ತವ್ರ ಮನೆಗೆ ಬಂದು ಹುಡುಗಿ ಕಣಮ್ಮ ನೀನು. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ತವ್ರಿಗೆ ಶ್ರೇಯಸ್ಸಲ್ಲ ಅಂತ ಹೀಗೆಲ್ಲ ನಡ್ಕೊಂಡ್ಬಿಟ್ಟೆ. ನಿನ್ನ ಕಣ್ಣೀರಿನ ಬಿಸಿ ನನ್ನ ತವ್ರನ್ನ ತಂಪು ಮಾಡಲ್ಲಮ್ಮ, ಸುಟ್ಟು ಬಿಡತ್ತೆ. ಹಾಗನ್ಬೇಡಿ ಅತ್ತೆ, ಹಾಗನ್ಬೇಡಿ. ಎಲ್ಲಿ ನಿಮ್ಮ ಸಂಬಂಧನೂ ಕಳ್ಕೊಂಡು ಬಿಡ್ತೀನೋ ಅಂತ ತುಂಬ ಭಯ ಆಗೋಗಿತ್ತು. ಅದಕ್ಕೆ ಹಾಗೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ.